ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆ ರೆಸಿಪಿಯನ್ನು ನೋಡೋಣ. ಟೇಸ್ಟಿಯಾಗಿರುವಂಥ ರೆಸಿಪಿ ಹಾಗಲಕಾಯಿ ಗೊಜ್ಜು. ಇದು ಆ್ಯಕ್ಚುಲಿ ಚಪಾತಿಗೆ ಸಖತ್ತಾಗಿರುತ್ತೆ. ನಾನು ಟೇಸ್ಟ್ ಮಾಡಿದ ನಂತರ ರೆಸಿಪಿ ಶೇರ್ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ, ಈಸಿ ಮಾಡ್ಕೋಬೋದು, ಬೇಗ ಮಾಡ್ಕೊಳ್ಳೋವಂಥದ್ದು. ಸಿಂಪಲ್ಲಾಗಿ ಡಿನ್ನರಲ್ಲಿ ಒನ್ ಟೈಮ್ ಮಾಡ್ಕೋಬೇಕು ಅಂದಾಗ ಸಿಂಪಲಾಗಿ ಚೆನ್ನಾಗಿರುತ್ತೆ. ಅನ್ನಕ್ಕೂ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಕಹಿ ಹೆಚ್ಚಿರೋದಿಲ್ಲ, ಸ್ವೀಟಾಗಿ ಕಹಿಯಾಗಿ ಸ್ವಲ್ಪ ಹುಳಿ ಮೂರು ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಲ್ವಾ, ಆ ಥರ ಇರುತ್ತೆ. ಸೊ ನೋಡೋಣ ರೆಸಿಪಿ ಹೇಗೆ ಮಾಡೋದು ಅಂತ. ನೋಡೋಕ್ಕೂ ಮೊದಲು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್, ಶೇರ್, ಕಮೆಂಟ್, ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಮೊದಲನೇದಾಗಿ ಈ ರೀತಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಕೆಲವರು ರೌಂಡಾಗಿ ಹೆಚ್ಕೊಳ್ಳೋಕೆ ತುಂಬಾ ಇಷ್ಟ. ನಾನು ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಫೈನಲಾಗಿ ಎಲ್ಲದನ್ನು ಹೆಚ್ಚಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಒಂದು ಬೌಲಲ್ಲಿ ತೊಗೊಂಡು ಅದಕ್ಕೆ ನಮಗೆ ಎಷ್ಟು ಬೇಕು ಅಂದರೆ ನಾವು ಎಷ್ಟು ಹಾಗಲಕಾಯಿ ತೊಗೋತೀವಿ, ನಾನಿಲ್ಲಿ 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪ ವಾಟರನ್ನು ಆ್ಯಡ್ ಮಾಡ್ಕೊತೀನಿ. ವಾಟರ್ ಆ್ಯಡ್ ಮಾಡಿಕೊಂಡ್ರೆ ಉಪ್ಪು ವಾಟರ್ ಜೊತೆ ಮಿಕ್ಸ್ ಆಗಿ ಕಲ್ತ್ಕೊಂಡು ಅದ್ರ ಜೊತೆ ಈ ಹಾಗಲಕಾಯಿ ಸ್ವಲ್ಪ ಹೊತ್ತು ನೆಂದರೆ ಸ್ವಲ್ಪನಾದರೂ ಕಹಿ ಕಡಿಮೆ ಆಗುತ್ತೆ. ಫುಲ್ಲು ಕಹಿನ ತೆಗೆದು ತಿಂದರೆ ಅದರಲ್ಲಿ ಏನೂ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಮಾತ್ರ ಕಹಿ ತೆಗಿಬೇಕು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಉಪ್ಪಿನ ನೀರಲ್ಲಿ ನೆನೆಸಲಿಕ್ಕಿಟ್ಟು ಇಲ್ಲಿ ನಾನು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೆಲವರು ಒಂದೊಂದು ಥರ ಎಣ್ಣೆ ಬಳಸ್ತಾರೆ. ನಿಮಗೆ ಯಾವ ಎಣ್ಣೆ ಫೇವ್ರೇಟ್ ಅಂದರೆ ನೀವು ಯಾವ್ದು ಎಣ್ಣೆ ಬಳಸ್ತೀರಾ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದಿದೆ. ಕಾದ ತಕ್ಷಣ ನಾನು ಇಲ್ಲಿ ಸಾಸಿವೆನ ಆ್ಯಡ್ ಮಾಡಿದ್ದೀನಿ. ಸಾಸಿವೆ ಇನ್ನೇನು ಸಿಡಿತಾ ಇದೆ ಅನ್ನೋ ಟೈಮ್ಗೆ ಕರಿಬೇವನ್ನು ಆ್ಯಡ್ ಮಾಡಿದ್ದೀನಿ. ಕರಿಬೇವು ಆ್ಯಕ್ಚುಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಇದು ದೊಡ್ಡದಾಗಿಲ್ಲ. ಹಾಗಾಗಿ ನೀವು ಕರಿಬೇವು ಥರ ಇಲ್ಲ ಅಂತ ಅಂದ್ಕೋಬೇಡಿ. ಯಾಕೆಂದರೆ ಸಣ್ಣದಾಗಿ ಹೆಚ್ಚಿದ್ರೆ ತಿನ್ನೋ ಟೈಮಲ್ಲಿ ಸೈಡ್ಗಿಡೋಲ್ಲ, ಹಾಗೆ ತಿನ್ಕೋಬೋದು. ಹಾಗಾಗಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿಯನ್ನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ರೆಡ್ಡಿಶ್ ಬರೋ ಟೈಮಲ್ಲಿ ನಾವು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಕೆಲವ್ರಿಗೆ ಈರುಳ್ಳಿ ತುಂಬ ಇಷ್ಟ, ಬಟ್ ನಾನಿಲ್ಲಿ ಜಸ್ಟ್ ಒಂದು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಹೊತ್ತಿಗೆ ಅಂದರೆ ಒಂದು ಟೈಮಿಗೆ ಮಾತ್ರ, ಬರೀ ಚಪಾತಿಗೆ ಮಾತ್ರ ಮಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ರೆಡ್ ಆಯಿತು ಅಂದಾಗ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಚಿಕ್ಕ ಟೊಮೊಟೊ 2 ತೊಗೊಂಡಿದ್ದೀನಿ. ಅದನ್ನು ಫುಲ್ಲು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗ ಸ್ಮೂತ್ ಆಗುತ್ತೆ, ಬೇಗ ಬೇಯುತ್ತೆ ಎಣ್ಣೆಲಿ. ಇಲ್ಲ ದಪ್ಪ ಆದರೆ ಬೇಗ ಬೇಯೋದಿಲ್ಲ. ಅದು ತಿನ್ನೋ ಟೈಮಲ್ಲಿ ಟೊಮೊಟೊ ಹಾಗಾಗಿ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. ಹಾಗೆ ಅದ್ರ ರಸ ಏನಿರುತ್ತೆ ಅದು ಒಗ್ಗರಣೆಯಲ್ಲಿ ಸ್ಮೂತಾಗಿ ಬೆಂದು ಅದು ಬಿಟ್ಕೊಂಡ್ರೆ ಈ ಹಾಗಲಕಾಯಿ ಗೊಜ್ಜಿಗೆ ಅದು ಹಿಡಿದ್ರೆ ಹುಳಿ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಅಲ್ಲಿ ನಾವು ಟೊಮ್ಯಾಟೊ ಈರುಳ್ಳಿ ಎಲ್ಲ ಬೇಯೋದ್ರೊಳಗೆ ಇಲ್ಲಿ ಹಾಗಲಕಾಯಿ ನೆನೆಸಿದ್ದೆ ಅಲ್ವಾ, ಅದನ್ನು ಜಸ್ಟ್ ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ಳೋದು, ಅಂದರೆ ಇಂಟ್ಕೋತಾ ಇದ್ದೀನಿ. ಎಲ್ಲ ಪೂರ್ತಿ ಉಪ್ಪಿನ ನೀರು ಆಚೆ ಹೋದರೆ ಅದ್ರ ಜೊತೆ ಸ್ವಲ್ಪ ಕಹಿ ಅಂಶನೂ ಹೋಗಲಿ ಅಂತ. ತುಂಬ ಏನು ಕಹಿ ತೆಗೆಯೋದೇನು ಬೇಕಿಲ್ಲ. ನೋಡಿ, ಇಷ್ಟು ಗ್ರೀನಿಶ್ ಆಗಿದೆ, ಸ್ವಲ್ಪ ಕಹಿ ಹೋಗಿದೆ. ಆ್ಯಕ್ಚುಲಿ ತುಂಬ ಕಹಿ ತೆಗೆದು ತಿಂತಾರೆ. ಅಂದರೆ ಕೆಲವರು ಎಣ್ಣೆಯಲ್ಲಿ ಫಸ್ಟ್ ಫ್ರೈ ಮಾಡಿ ಹಾಗಲಕಾಯಿನ ಆಮೇಲೆ ಒಗ್ಗರಣೆ ಮಾಡ್ಕೋತಾರೆ. ಬಟ್ ನಾನಿಲ್ಲಿ ಡೈರೆಕ್ಟ್ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಮಾತ್ರ ತಿನ್ನೋ ಟೈಮಲ್ಲಿ ಚೆನ್ನಾಗಿರುತ್ತೆ. ಟೇಸ್ಟ್ ಆಗಿರ್ಬೋದು, ಅಥವಾ ನಮಗೇನು ಕಹಿ ಅನಿಸೋಲ್ಲ. ಈ ರೀತಿ ಮಾಡ್ಕೊಂಡು ಒಂದು ಟೈಮ್ ನೋಡಿ, ಏನು ಕಹಿ ಅನಿಸಲ್ಲ. ಯಾಕೆಂದರೆ ಕೆಲವರು ಡೈರೆಕ್ಟ್ ಒಗ್ಗರಣೆಗೆ ಆ್ಯಡ್ ಮಾಡ್ತೀರಾ ಕಹಿ ಆಗಲ್ವಾ ಅಂತಾರೆ. ಬಟ್ ಏನಿಲ್ಲ, ಈ ರೀತಿ ಕೆಲವೊಂದು ಟಿಪ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡೋದ್ರಿಂದ ಯಾವುದೇ ಕಹಿ ಬರೋದಿಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಹಾಗಲಕಾಯಿಯನ್ನು ಬೇಯಿಸಿ ಮತ್ತು ಇವಾಗ ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನಿಮ್ಗೆ ಇಷ್ಟ ಆದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ಆಪ್ಷನಲ್ಲು. ನನಗಿದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ನೋಡಿ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚಿಲ್ಲಿ ಪೌಡರ್, ಅಂದರೆ ನಿಮಗೆ ಕಲರ್ ಬೇಕು ಅಂದರೆ ಬ್ಯಾಡಗೆ ಮೆಣಸನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಾರ್ಮಲ್ ಮನೆಯಲ್ಲಿ ಯೂಸ್ ಮಾಡೋದೆ ಗುಂಟೂರು ಮೆಣಸಿನ ಪುಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರ್, ಅಂದರೆ ಹಾಫ್ ಸ್ಪೂನ್, ಅದು ಇದು ಹಾಫು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಸ್ವಲ್ಪ ಖಾರ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಹುಳಿ ಉಪ್ಪು ಖಾರ ಚೆನ್ನಾಗಿರಬೇಕು. ನೋಡಿ, ಇವಾಗ ಇಲ್ಲಿ ಪೌಡರ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇದು ಪೌಡರ್ಸ್ ಉಪ್ಪು ಎಲ್ಲ ಸ್ವಲ್ಪ ಹಿಡಿಬೇಕಲ್ವ ನಮಗೆ ಹಾಗಲಕಾಯಿಗೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಒಗ್ಗರಣೆಯಲ್ಲಿ
ನೆಕ್ಸ್ಟು ಇವಾಗ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿದ್ದೀನಿ. ಅಂದರೆ ಒಂದು ದಪ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ನಿಂಬೆಹಣ್ಣನ್ನು ಅಂದರೆ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದೆ. ಅದನ್ನು ಫುಲ್ಲು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅಂದರೆ ಕಿವುಚ್ಬಿಟ್ಟು ಅದನ್ನು ಹುಳಿಯನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ನಿಮಗೆ ಎಕ್ಸ್ಟ್ರಾ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಅಂದರೆ ಅದು ಬೇಯೋ ತನಕನೂ ಸ್ವಲ್ಪ ನೀರು ಇರಲೇಬೇಕಾಗುತ್ತೆ. ಹಾಗಾಗಿ ಇವಾಗ ನೋಡಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಹುಳಿಯನ್ನಲ್ಲೂ ಚೆನ್ನಾಗಿ ಸ್ವಲ್ಪ ಬೇಯ್ಲಿಕ್ಕೆ ಬಿಡಬೇಕು ಹಾಗಲಕಾಯಿ. ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪು ಹುಳಿ ಖಾರ ಎಲ್ಲನೂ ಹಿಡಿದ ತಕ್ಷಣ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ 75% ಬೆಂದಿದೆ ಅಂದಾಗ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಆಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಬೇಯುತ್ತೆ ಅದರ ಜೊತೆ. ಹಾಗಾಗಿ ಇವಾಗ ನೋಡಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಇನ್ನು 25% ಸ್ವಲ್ಪ ಬೇಯಬೇಕು. ಹಾಗಾಗಿ ಪೂರ್ತಿ ಬೆಂದಿದ ತಕ್ಷಣ ನೋಡಿ ಇವಾಗ ಪೂರ್ತಿ ಬೆಂದಿದೆ. ಆಗ ಲಾಸ್ಟಲ್ಲಿ ನಾನು ಸ್ವಲ್ಪ ಹುರ್ಗಡಲೆ ಪುಡಿ ಅಂದರೆ ರೋಸ್ಟೆಡ್ ಚೆನ್ನಾಗಿರುತ್ತಲ್ಲ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಸ್ವಲ್ಪ. ಈ ರೀತಿ ಯಾವುದಾದ್ರೂ ಪಲ್ಯಗಳಿಗೆ ಚೆನ್ನಾಗಿರುತ್ತೆ. ಅಂದರೆ ಇದು ನಿಮಗೆ ಇಷ್ಟ ಆದರೆ ಹಾಕ್ಕೋಬೋದು, ಅಂದರೆ ಇಷ್ಟ ಅಲ್ಲ ನಿಮ್ಮ ಹತ್ರ ಸ್ಟಾಕ್ ಅಂದರೆ ನಿಮ್ಮ ಹತ್ರ ರೆಡಿ ಇದೆ ಅಂದರೆ ಹಾಕ್ಕೋಬೋದು. ಇಲ್ಲ ನಿಮಗೆ ಇಷ್ಟ ಆದರೆ ಆಗಲೇ ಮಾಡ್ಕೊಂಡು ಹಾಕ್ಕೋಬೋದು. ಏನಕ್ಕೆ ಹಾಕೋದು ಅಂದರೆ ಗ್ರೇವಿ ಸ್ಮೂತಾಗಿ ಸಾಸ್ ಟೈಪ್ ಚೆನ್ನಾಗಿರುತ್ತೆ ತಿನ್ನೋ ಟೈಮಲ್ಲಿ ಒಂಥರ. ಯಾಕೆಂದರೆ ನೀರು ಇರಬಾರ್ದಲ್ವ ಗ್ರೇವಿ. ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತಿಕ್ಕಾಗಿ ಸಾಸ್ ಥರ ಕಾಣುತ್ತೆ. ನೋಡಿ ಇವಾಗ ಲಾಸ್ಟಲ್ಲಿ ಇವಾಗೆಲ್ಲ ಬೆಂದಿದೆ, ನಾವು ಇಳಿಸ್ಕೋಬೇಕು, ಸರ್ವ್ ಮಾಡಬೇಕು. ಹಾಗಾಗಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗ್ರೇವಿ. ಈ ಥರ ಗ್ರೇವಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಬ್ಯಾಡಗೆ ಮೆಣಸಿನ ಪುಡಿ ಯೂಸ್ ಮಾಡದೇ ಇಲ್ದಿರೋ ಕಾರಣ ಕಲರ್ ರೆಡ್ಡಿಶ್ ಆಗಿಲ್ಲ. ಸೊ ನಿಮ್ಗೆ ಇಷ್ಟ ಆದರೆ ಬ್ಯಾಡಗೆ ಮೆಣಸಿನ ಪುಡಿ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಯಾವುದೇ ರೀತಿ ಬ್ಯಾಡಗೆ ಮೆಣಸಿನ ಪುಡಿ ಆ್ಯಡ್ ಮಾಡಿಲ್ಲ. ಬಟ್ ಟೇಸ್ಟ್ ಸಖತ್ತಾಗಿದೆ. ನಾನು ಟೇಸ್ಟ್ ನೋಡಿ ಮೇಲೇ ನಿಮಗೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಟೇಸ್ಟ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ನನ್ನ ಸಿಂಪಲ್ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.